ಹಲೋ ಗೆಳೆಯರೆ, ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಸೂಪರ್ ಆಗಿದ್ದೀರಾ? ಇವತ್ತಿನ ಟಾಪಿಕ್ ಏನು ಗೊತ್ತಾ? ಇವತ್ತೇನು ಅಂತಂದರೆ ನಾನು ಒಂದು 200 to 300 ಕಿಲೋಮೀಟರ್ಸ್ ದೂರ ರೈಡ್ ಮಾಡ್ತಿದ್ದೀನಿ ಬೈಕಲ್ಲಿ. ಅಂದರೆ ಬೆಂಗಳೂರಿಂದ ನಾನು ಮಡಿಕೇರಿ ಕಡೆ ಹೋಗ್ತಾ ಇದ್ದೀನಿ. ಇದು ಒಂದೇನು ಅಂತಂದರೆ ಒಂದು ವೀಕೆಂಡ್ ಟ್ರಿಪ್ ನಂದು. ಸೊ ಗೆಳೆಯರೆ, ಇವತ್ತಿನ ವೀಡಿಯೋದಲ್ಲಿ ನಾವು ಏನು ತಿಳ್ಕೊಳ್ತೀವಿ ಅಂದರೆ, ಎಲ್ಲರೂ ಬೈಕಲ್ಲಿ ಸ್ವಲ್ಪ ದೂರ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದಂದರೆ ಏನು ಯೋಚನೆ ಮಾಡ್ತಾರೆ ಅಂದರೆ ಸ್ಟ್ರೈನ್ ಆಗುತ್ತೆ, ಬೆನ್ನು ಬರುತ್ತೆ, ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಸೊ ಗೆಳೆಯರೆ, ನಾನು ಇವತ್ತು ನಿಮಗೆ ಏನು ಹೇಳ್ಕೊಡ್ತೀನಿ ಅಂದರೆ, ಈಸಿಯಾಗಿ ಸ್ಟ್ರೈನ್ ಆಗದೆ ಇರೋ ರೀತಿ, ಬೆನ್ನು ನೋವೆಲ್ಲ ಬರದೇ ಇರೋ ರೀತಿ, ನಿಮಗೂ ಹಾರ್ಮ್ ಆಗದೆ, ಗಾಡಿಗೂ ಹಾರ್ಮ್ ಆಗದೆ ಯಾವ ರೀತಿ ನಿಮ್ಮ ಒಂದು ಡೆಸ್ಟಿನೇಷನ್ ರೀಚ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಗೆಳೆಯರೆ, ಈ ಒಂದು ಜರ್ನಿ ಸೂಪರ್ ಆಗಿರುತ್ತೆ. ಈ ಒಂದು ಕಂಪ್ಲೀಟ್ ಜರ್ನಿ ನನ್ನ ಜೊತೆ ಇರಿ, ಕಂಪ್ಲೀಟ್ ವಿಡಿಯೋ ನೋಡಿ, ಹಾಗೆ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಬೈಕಲ್ಲಿ ನಿಮ್ಮ ಒಂದು ಊರಿಗೆ ಹೋಗೋದ್ರಿಂದ ತುಂಬ ಅಡ್ವಾಂಟೇಜ್ ಇರುತ್ತೆ. ಏನು ಅಂತಂದರೆ, ನಿಮ್ಮ ಒಂದು ಸ್ನೇಹಿತರಾಗಿರ್ಬೋದು, ನಿಮ್ಮ ಒಂದು ರಿಲೇಟಿವ್ಸ್ ಆಗಿರ್ಬೋದು, ಅವ್ರನ್ನ ಒಂದು ಬೆಗ್ ಮಾಡೋ ಒಂದು ಸಿಚುವೇಶನ್ ಇರೋದಿಲ್ಲ, ಬಂದು ನನ್ನ ಕರ್ಕೊಂಡು ಹೋಗುವಂಥ. ಆಮೇಲೆ ನೀವು ಊರಿಗೆ ನೀವು ಸ್ವಂತ ಗಾಡೀಲಿ ಹೋದರೆ ತುಂಬ ಕೆಲಸ ಕಾರ್ಯಗಳೆಲ್ಲ ಈಸಿಯಾಗಿ ಆಗುತ್ತೆ, ಬೇರೆಯವ್ರನ್ನ ಕಾಯಬೇಕು ಅಂತ ಇರಲ್ಲ. ನಾನೇನು ಅಂತಂದರೆ, ನಾನು ಎಲ್ಲೋ ಹೋದರೂ ನಾನು ಗಾಡೀಲೇ ಹೋಗೋದು. ಸೊ ನನಗೆ ಈ ಬೈಕಿಂಗ್ದು ನೆಂಟು ಎಷ್ಟು ದಿನದಿಂದ ಇದೆ ಅಂದರೆ ನೋಡಿ, ನಾನು 2009ಇಂದನೇ ನಾನು ಗಾಡಿ ಓಡಿಸಿದ್ದೀನಿ. 2009ನಲ್ಲಿ ನಾನು ಗಾಡಿ ಓಡಿಸೋಕೆ ಕಲ್ತಿದ್ದೀನಿ. 2011ನಲ್ಲಿ ನಂದು ಫಸ್ಟ್ ಬೈಕ್ ಬಂದುಬಿಟ್ಟು ಹೀರೋ ಹೋಂಡಾ ಹಂಕ್ ಅಂತ. ಆಮೇಲೆ ಪಲ್ಸರ್ ತೊಗೊಂಡೆ, ಆಮೇಲೆ ಮತ್ತೆ R15 ಒಂದು ತೊಗೊಂಡೆ. ಆಮೇಲೆ ಏನು ಅಂತಂದರೆ, ಇವಾಗ ಡಾಮಿನಾರ್ 400 ಇದೆ. R15 ಬಂದುಬಿಟ್ಟು ನಾನು ಒಂದು 10-15 ಡೇಸ್ ಅಷ್ಟೇ ನಾನು ಇಟ್ಕೊಂಡಿದ್ದು. ಆಮೇಲೆ ಅದು ನನ್ನ ಫ್ರೆಂಡ್ ಒಬ್ಬನಿಗೆ ಬೇಕು ಅಂತ ಕೇಳ್ದ, ನಾನು ಕೊಟ್ಬಿಟ್ಟೆ. ಸೊ ಈ ಒಂದು 10-15 ಇಯರ್ಸಲ್ಲಿ ನಾನೇನು ಅಂತಂದರೆ, ಆಲ್ಮೋಸ್ಟ್ ಸೌತ್ ಇಂಡಿಯಾ ಆಲ್ಮೋಸ್ಟ್ ತಿರುಗಾಡಿದ್ದೀನಿ. ಕರ್ನಾಟಕ ಅಂತೂ ಬಳ್ಳಾರಿಯಿಂದ ಗೋವಾದಿಂದ ಕನ್ಯಾಕುಮಾರಿ ಒಳಗೆ ನಾನು ಆಲ್ಮೋಸ್ಟ್ ತಿರುಗಾಡಿದ್ದೀನಿ. ಒಳ್ಳೊಳ್ಳೆ ಮೇಜರ್ ಹೈವೇಸಲ್ಲೆಲ್ಲ ಓಡಾಡಿದ್ದೀನಿ. ಗೆಳೆಯರೆ, ನಾನು ಈ ರೈಡಿಗೆ ಯೂಸ್ ಮಾಡ್ತಿರೋದೇನು ಅಂತಂದರೆ ಸಾಫ್ಟ್ ಲಗೇಜು. ಇದೇನು ಅಂತಂದರೆ, ನಾನು ತೊಗೊಂಡು ಒಂದು 4-5 ವರ್ಷ ಆಯಿತು ಈ ಲಗೇಜು. ಸೊ ನಿಮಗೆ ಇದೇ ಥರ ಬ್ಯಾಗ್ ಬೇಕು ಅಂತ ಏನಿಲ್ಲ. ನೀವೇನು ಅಂತಂದರೆ, ಯಾವುದಾದ್ರು ಒಂದು ಬ್ಯಾಗ್ ಇದ್ದರೆ ನೀಟಾಗಿ ಬ್ಯಾಕ್ ಸೈಡಲ್ಲಿ ಕಟ್ಕೊಳ್ಳಿ. ಮತ್ತು ಅದನ್ನು ನೀವು ಎತ್ಕೊಂಡು ಅದನ್ನ ನೀವು ಬೆನ್ನಿಗೆ ಹಾಕ್ಕೊಂಡು ಮತ್ತು ನಿಮ್ಮ ಬಾಡಿ ಮೇಲೆ ಆ ಬ್ಯಾಗ್ನ ವೆಯ್ಟ್ನ ತಗೋಬೇಡಿ. ಯಾಕೆ ಅಂತಂದರೆ, ತುಂಬ ಲಾಂಗ್ ಹೋಗ್ತಾ ಬಾಡಿ ಸ್ಟ್ರೈನ್ ಆಗುತ್ತೆ. ನೀವು ನಿಮ್ಮ ಲಗೇಜ್ ಏನಿದೆ ಎಲ್ಲನೂ ನೀಟಾಗಿ ಕಟ್ಕೊಬಿಡಿ, ಏನು ತೊಂದರೆ ಆಗೋಲ್ಲ. ಬೈಕಿಗೆ ಕಟ್ಕೊಬಿಡಿ. ಆಮೇಲೆ ನೀಟಾಗಿ ನೀವೇನು ಅಂದರೆ ಕಂಫರ್ಟೇಬಲಾಗಿ ಕೂತ್ಕೊಂಡು ಓಡಿಸಿ. ಬೈಕಲ್ಲಿ ಎಲ್ಲಾದರೂ ದೂರ ಟ್ರಾವೆಲ್ ಮಾಡಬೇಕು ಅಂದರೆ ಮೊದಲನೇದಾಗಿ ನಿಮಗೆ ಬೇಕಾಗಿರೋದೇನು ಗೊತ್ತಾ? ಪ್ರೊಟೆಕ್ಷನ್ನು. ಯಾವುದೆಲ್ಲ ಅಂದರೆ, ಮೊದಲನೇದು ಹೆಲ್ಮೆಟ್ಟು, ಎರಡನೇದು ಒಳ್ಳೆ ಜಾಕೆಟು, ಮೂರನೇದೇನು ಅಂತಂದರೆ ಶೂ ಬಂದು ಕಂಪಲ್ಸರಿ. ನಿಮಗೆ ಅಭ್ಯಾಸ ಇದ್ದರೆ ಕೈಗೆ ಗ್ಲೌಸ್ ಹಾಕ್ಕೊಂಡು ಅಭ್ಯಾಸ ಮಾಡಿ. ಸೊ ಇದೆಲ್ಲ ಹೇಳ್ಬೋದು, ಇದೆಲ್ಲ ಅವಶ್ಯಕತೆ ಇದೆಯಾ ಅಂತ. ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ, ರೈಡಿಂಗಲ್ಲಿ ರೂಲ್ ನಂಬರ್ 1 ಏನು ಅಂತಂದರೆ ಸೇಫ್ಟಿಗೆ ಎಷ್ಟು ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ರೈಡ್ ಇರುತ್ತೆ. ಏನು ಅಂತಂದರೆ, ನಾನು ನಿಮಗೋಸ್ಕರ ರಸ್ತೆಯುದ್ದಕ್ಕೂ ನಾನು ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಬರ್ತಾಯಿದ್ದೆ. ಆದರೆ ನಮ್ಮ ಒಂದು ಮೆಮೊರಿ ಕಾರ್ಡ್ ಏನಿದೆ ಅದು ಕರಪ್ಟ್ ಆಗೋಯ್ತು. ಮೆಮೊರಿ ಫುಲ್ಲಾಗಿ ಬರೋ ಫುಟೇಜ್ ಎಲ್ಲ ಡಿಲೀಟ್ ಆಗೋಯ್ತು. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಮಡಿಕೇರಿ ರೀಚ್ ಆಗಿದ್ದೀನಿ. ನಿಮಗೋಸ್ಕರ ಕೊನೆಗಳಿಗಲ್ಲಿ ನಾನು ಕ್ಯಾಮ್ರಾ ಚೆಕ್ ಮಾಡೋತ್ತಿಗೆ ನಂಗೆ ಗೊತ್ತಾಯಿತು ಎಲ್ಲ ಹೋಗಿದೆ, ನಾನು ಇಷ್ಟೊತ್ತು ಮಾಡಿದೆಲ್ಲ ವೇಸ್ಟ್ ಅಂತ. ತುಂಬಾ ಎನರ್ಜಿ ಟೈಮು ಎರಡು ವೇಸ್ಟ್ ಆಗೋಯ್ತು. ಆದರೂ ನಾನು ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತೀನಿ ನೋಡಿ. ನಾನು ಮಡಿಕೇರಿಗೆ ಇನ್ನು ಕೇವಲ 6 ಕಿಲೋಮೀಟ್ರ್ ಅಷ್ಟೇ ಇರೋದು. ನಾನು ಇವತ್ತು ಬಂದು ಒಂದು 300 ಕಿಲೋಮೀಟ್ರ್ ಹತ್ರ ನಾನು ಟ್ರಾವೆಲ್ ಮಾಡಿದ್ದೀನಿ. 260-270 ಬೆಂಗಳೂರಿಂದನೇ ಆಗುತ್ತೆ. ನಾನು ಆ್ಯಕ್ಚುಲಿ ಬೆಂಗಳೂರಿಂದ ಆಲ್ಮೋಸ್ಟ್ ಹಿಂದೆ ಒಂದು 30 ಕಿಲೋಮೀಟರ್ಸ್ ಬ್ಯಾಕಿಂದನೇ ನಾನು ರೈಡಿಂಗ್ ಶುರು ಮಾಡಿದ್ದೆ. ಸೊ ಇವತ್ತೇನು ಅಂತಂದರೆ, ಒಂದು 280-290 ಕಿಲೋಮೀಟರ್ಸ್ ಹತ್ರ ನಾನು ಕವರ್ ಮಾಡಿದ್ದೀನಿ. ಸೊ ಗೆಳೆಯರೆ ನೋಡಿ, ನಾನು ಅಷ್ಟೆಲ್ಲ ಕವರ್ ಮಾಡಿದ್ರು ಏನು ಅಂತಂದರೆ ನನಗೆ ಸುಸ್ತಾಗಿಲ್ಲ. ನಾನು ಇನ್ನೂ ಎನರ್ಜೆಟಿಕ್ ಆಗಿದ್ದೀನಿ. ನಾನು ಬೇಕಾದ್ರೆ ಇನ್ನೂ ನೈಟ್ ಇಡೀ ಓಡಿಸ್ತೀನಿ ಗಾಡಿನ. ಇದೆಲ್ಲ ಯಾವ ರೀತಿ ಗೆಳೆಯರೆ? ಮೊದಲೇದಾಗಿ ಏನು ಅಂತಂದರೆ, ಅರ್ಥ ಮಾಡ್ಕೊಳ್ಳಿ, ನೀವು ರೈಡ್ ಮಾಡ್ತಿರೋಂಥ ಗಾಡಿ ಇದೆಯಲ್ಲ, ಅದನ್ನ ನೀವು ಕಂಡೀಷನಾಗಿ ಇಟ್ಕೋಬೇಕು. ಅದರಲ್ಲಿ ಎಕ್ಸಲೇಟರ್ ಕೇಬಲ್ ಇರ್ಬೋದು, ಕ್ಲಚ್ ಕೇಬಲ್ ಇರ್ಬೋದು, ಇದನ್ನೆಲ್ಲ ಏನು ಗೊತ್ತಾ, ಹೊಸದಾಕಿ ಸ್ಮೂತಾಗಿರಬೇಕು. ಅದು ಟೈಟ್ ಇದ್ದರೆ ನೋಡಿ, ನಿಮ್ಮ ಎನರ್ಜಿ ಏನು ಅಂತಂದರೆ ನೋಡಿ, ಈ ಥರ ಥ್ರಾಟಲ್ ಕೊಡೋದ್ರಲ್ಲೇ ಹೋಗೋಗುತ್ತೆ. ಇಲ್ಲಿ ಕೈ ನೋವು ಬರುತ್ತೆ, ತುಂಬ ತಿಟ್ಕೊಳ್ಳೋಕ್ಕಾಗಲ್ಲ. ಎರಡನೇದು ಏನು ಅಂತಂದರೆ, ನಿಮ್ಮ ಒಂದು ಕೂರೋ ಸೀಟ್ ಇದೆಯಲ್ಲ ಅದು ಕಂಫರ್ಟೇಬಲ್ ಆಗಿ ಇಟ್ಕೋಬೇಕು. ಅದು ರಫ್ ಆಗಿರಬಾರ್ದು. ಮೇಯ್ನಾಗಿ ಹರಿದೋಗಿದ್ರೆ, ನೀರು ಹೋಗಿದ್ರೆ ಅದು ರಫ್ ಆಗುತ್ತೆ. ಅರ್ಥ ಆಯ್ತಾ? ಅದು ರಫ್ ಆಗಬಾರ್ದು. ಮೂರನೇದಾಗಿ ಏನು ಅಂತಂದರೆ ಗೆಳೆಯರೆ, ನೀವು ರೈಡ್ ಹೋಗೋಕ್ಕಿಂತ ಮುಂಚೆ ನೀವು ನಿಮಗೆ ನೀವು ಒಂದು ರೂಲ್ಸ್ ಹಾಕೋಬೇಕು. ಏನು ಅಂತಂದರೆ, ಪ್ರತಿ 30 ಕಿಲೋಮೀಟ್ರಿಗೆ ನಾನು ಇಷ್ಟ ಇದ್ದರೂ ಇಲ್ಲದೇ ಇದ್ದರೂ ನಾನು ಒಂದು ಸ್ಟಾಪ್ ಕೊಡ್ತೀನಿ ಅಷ್ಟೇ. ದೂಸರ ಮಾತಿಲ್ಲ. ನನಗೆ ಇಷ್ಟ ಇದ್ದರೂ ಇಷ್ಟ ಇಲ್ಲ ಇದ್ದರೂ ನಾನು ಟೀ ಕಾಫಿ ಕುಡಿಯೋಕ್ಕೆ ನಾನು ನಿಲ್ಲಿಸ್ತೀನಿ. ಇಲ್ಲಾಂತಂದರೆ ಸುಮ್ಮನಾದರೂ ನಿಲ್ಲಿಸ್ತೀನಿ. ನಿಮಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇಲ್ವಾ? ನಾನು ಸುಮ್ಮನಾದರೂ ನಿಲ್ಲಿಸ್ತೀನಿ. ನಾನು ಹೊರಟಿರೋದು ಎಷ್ಟೊತ್ತು ಗಂಟೆ? 1-1:30 ಗಂಟೆ ಮಧ್ಯಾಹ್ನ ನಾನು ಹೊರಟಿರೋದು. ಅದೇ
500 ಕಿಲೋಮೀಟ್ರ್ ನಾನು ಹೋಗ್ತೀನಿ ಅಂದರೆ ನಾನೇನು ಮಾಡ್ತೀನಿ ಗೊತ್ತಾ, ಅರ್ಲಿ ಮಾರ್ನಿಂಗು 4:30 ಹಂಗೆ ಮನೆಗೆ ಬಿಡ್ತೀನಿ. 5 o'clock ನಾನು ಸಿಟಿನ ನಾನು ಕ್ರಾಸ್ ಮಾಡಿಬಿಡ್ತೀನಿ. ನೋಡಿ, ಮಾರ್ನಿಂಗ್ ಟೈಮಲ್ಲಿ ನಿಮಗೆ ಈಸಿಯಾಗಿ ತುಂಬ ಡಿಸ್ಟೆನ್ಸ್ನ ನೀವು ಕವರ್ ಮಾಡಿಬಿಡ್ತೀರಾ. ಅದು ಒಂದು ಹ್ಯಾಕ್, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನನಗೇನು ಅಂತಂದರೆ, ಇದು ನಾನು 200-300 ಎಲ್ಲ ನಾನು ಹೋಗ್ತಾನೆ ಇರ್ತೀನಿ, ಪದೇ ಹೋಗ್ತಾನೆ ಇರ್ತೀನಿ. ನನಗಿದು ಮಾಮೂಲಿ ಆಗೋಗಿದೆ, ಅರ್ಥ ಆಯ್ತಾ? ಸೊ ನಾನು 1 ಗಂಟೆಗೆ ಬಿಟ್ಟೆ. ನೋಡಿ, ಇವಾಗ ಗಂಟೆ ಬಂದುಬಿಟ್ಟು 5:05 ಸಮಯ ಆಗಿದೆ. ನೋಡಿ, ಮಡಿಕೇರಿಗೆ ಇನ್ನು ಸ್ವಲ್ಪನೇ ದೂರ ಇರೋದು, ಒಂದು 5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಸೊ ಇದನ್ನೆಲ್ಲ ನಾನು ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, 300 ಕಿಲೋಮೀಟರ್ಸ್ ಇದೆಯಾ, ಒಂದೇ ಸಮನೆ ಹೊಡಿತಾರೆ. ಬೆಂಗಳೂರಿಂದನೇ ಒಂದೇ ಸಮನೆ ಎಲ್ಲೂ ನಿಲ್ಲಿಸಲ್ಲ. ಸೊ ಆ ಥರ ನಿಲ್ಲಿಸ್ತಾ ಬಂದಾಗ ಏನಾಗುತ್ತೆ ಗೊತ್ತಾ, ನಿಮಗೊಂದು ಸ್ಟ್ರೈನ್ ಆಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಬಟ್ ನಂಬಾಗುತ್ತೆ, ಅಂದರೆ ಕುಂಡಿ ಉರಿಯುತ್ತೆ. ಆಮೇಲೆ ಇನ್ನೊಂದೇನಾಗುತ್ತೆ ಅಂತಂದರೆ, ನೋಡಿ, ಹಿಪ್ನೋಟೈಸ್ ಆಗುತ್ತೆ ರೋಡು. ನೋಡಿ, ಹೈವೇಲಿ 2 ಕಡೆ ಮಾರ್ಕರ್ ಇರುತ್ತೆ, ವೈಟ್ 2 ಮಾರ್ಕರ್ ಇರುತ್ತೆ, ಮಧ್ಯದಲ್ಲಿ ಟ್ರೈಬ್ಸ್ ಲೈನ್ ಇರುತ್ತೆ. ನೋಡಿ, ಅದು ಒಂಥರ ಹಿಪ್ನೋಟೈಸ್ ಮಾಡ್ದಂಗೆ ಆಗುತ್ತೆ. ಒಬ್ಬೊಬ್ಬರು ಅನ್ಕಾನ್ಷಿಯಸ್ ಆಗೋದೇ ಹಂಗೆ, ನಿದ್ದೆ ಎಳೆಯೋದೇ ಹಂಗೆ, ಅದು ಹಿಪ್ನೋಟೈಸ್ ಆಗ್ತಾ ಇರುತ್ತೆ. ಮತ್ತು ಸ್ಪೀಡ್ ತುಂಬ ಹೋಗ್ತಾ ಇರ್ತೀರಾ. ಹೋಗ್ತಾ ಸಿಟಿ ಲಿಮಿಟ್ಸಲ್ಲೂ ನೀವು ಅದೇ ಸ್ಪೀಡ್ನ ಕೀಪಪ್ ಮಾಡ್ತೀರಾ. ಅಲ್ಲೇ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗೋದು, ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಕಂಡೀಷನ್ ಏನು ಅಂತಂದರೆ, ನೋಡಿ, ನಿಮಗೆ ನೀವೇ ಒಂದು ರೂಲ್ ಹಾಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ನನ್ನ ಜೊತೆ ಈಗ 400cc ವೆಹಿಕಲ್ ಇದೆ. 400cc ವೆಹಿಕಲ್ ಇರೋತ್ತಿಗೆ ನಾನು ಏನು ಅಂದ್ಕೊಳ್ತೀನಿ ಅಂದರೆ, ನೋಡಿ, ನಾನು 80-90 ಮೇಲೆ ಕ್ರಾಸ್ ಆಗಲ್ಲ, ನನಗೆ 100 ಅವಶ್ಯಕತೆನೇ ಇಲ್ಲ. ಹಾಗೆಯೇ ನೀವು 150cc ಬರ್ತಿದ್ದೀರಾ, 70 ಅಬೋ ನೀವು ಹೋಗಲೇಬಾರ್ದು, ಅದು ಎಷ್ಟೇ ಓಪನ್ ರೋಡ್ ಇರಲಿ. ನೋಡಿ, ನಾನು ನೋಡಿ 55 ಇದೆ ಗಾಡಿ, ನೋಡಿ ಓಪನ್ ಇದೆ, ಹೋಗ್ಬೋದು. ಬೇರೆಯವ್ರು ಹೋದರೆ ಹೋಗ್ತಾರೆ, ನಾನು ನೋಡಿ ಹೋಗಲ್ಲ, ಏನೂ ಆಗಲ್ಲ, ಆರಾಮಾಗಿ ಹೋಗಿ, ಏನು ತಲೆ ಕೆಡಿಸ್ಕೋಬೇಡಿ. ನೀವೀಗ ಅರ್ಜೆಂಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನೀವು ಅಂದ್ಕೊಂಡಿದ್ದೊಂದು ಆಗಿದೊಂದು ಆಗ್ಬಿಡುತ್ತೆ. ನೋಡಿ, ಈ ಥರ ಸ್ಪಾಟ್ಸಲ್ಲೆಲ್ಲ ಇದೆಲ್ಲ ತುಂಬ ಹುಷಾರಾಗಿರಬೇಕು. ನೋಡಿ, ಈ ಥರ ಸ್ಪಾಟ್ಸಲ್ಲಿ ಇದೀಗ ನೋಡಿ, ನನಗೆ 80+ ಇದ್ದಿದ್ರೆ ಏನಾಗ್ತಿತ್ತು, ಅರ್ಥ ಆಯ್ತಾ? ನಿಮಗೆ ಒಂದು ಲೈವ್ ಎಕ್ಸಾಂಪಲ್ ತೋರಿಸ್ದೆ. ಥ್ಯಾಂಕ್ ಗಾಡ್, ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಯಾವತ್ತೂ ಹೇಳ್ತೀನಿ ಕೇಳಿ, ನಿಮ್ಮ ಸೈಡ್ ಇರಿ, ಲೆಫ್ಟ್ ಸೈಡಲ್ಲಿರಿ. ಲೆಫ್ಟ್ ಸೈಡ್ ಅಂದರೆ ಎಕ್ಸ್ಟ್ರೀಮ್ ಲೆಫ್ಟ್, ಇದ್ರ ಹತ್ರ ಇರಬೇಡಿ. ನೋಡಿ, ಸ್ವಲ್ಪ ಮಧ್ಯದಲ್ಲಿರಿ, ನಿಮಗೆ ಹ್ಯಾಂಡಲ್ ಮಾಡೋದು ಈಸಿ. ನೋಡಿ, ಈ ಥರ ಇರಿ. ಮತ್ತು ಇನ್ನೊಂದೇನು ಗೊತ್ತಾ, ರೇರ್ ವ್ಯೂ ಮಿರರ್ನ ನೀವು ನೋಡ್ತಾ ಇರಿ. ಲಾಂಗ್ ರೈಡಲ್ಲಿ ಏನು ಅಂತಂದರೆ, ನಿಮಗೆ ಪ್ರಾಬ್ಲಮ್ ಆಗೋದೇ ರೇರ್ ಸೈಡ್ ಹಿಂದ್ಗಡೆ ಇರೋರಿಂದನೇ. ಅವರು ನಿಮ್ಮ ಥರನೇ. ಈಗ ನಾನೀಗ ಮಡಿಕೇರಿ ಬಂದೀನಿ, ಇದೊಂದು ಟೂರಿಸ್ಟ್ ಡೆಸ್ಟಿನೇಷನ್ನು. ಇಲ್ಲಿಗೆ ಬರೋ ಗಾಡಿಗಳೆಲ್ಲ ಏನು ಅಂತಂದರೆ ಲಾಂಗಿಂದನೇ ಬರ್ತಾ ಇರುತ್ತೆ, ದೂರದ ಊರಿಂದನೇ ಬರ್ತಾ ಇರುತ್ತೆ. ಸೊ ಅವರು ಏನು ಅಂತಂದರೆ, ಅವ್ರಿಗೆ ಗೊತ್ತಿಲ್ಲದೆ ಸುಸ್ತಾಗಿರ್ತಾರೆ, ಬಟ್ ಅವ್ರು ಕಾರಲ್ಲಿ ಓಡಾಡ್ತಿರ್ತಾರೆ. ಸೊ ನೋಡಿ, ಈ ರೇರ್ ವ್ಯೂ ಮಿರರಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೇಕು, ಹಿಂದುಗಡೆ ಗಾಡಿ ಇದೆಯಾ ಇಲ್ವಾ ಅನ್ನೋದು, ಅರ್ಥ ಆಯ್ತಾ? ಮತ್ತು ಆದಷ್ಟು ನೋಡಿ, ನಮ್ಮ ಸೈಡಲ್ಲೇ ರೀ. ಯಾವುದೇ ಕಾರಣಕ್ಕೆ ನೀವು ಸ್ಪೀಡ್ ಲಿಮಿಟನ್ನು ಮಾತ್ರ ನೀವು ಕ್ರಾಸ್ ಆಗಬೇಡಿ. ನೋಡಿ, 39 ಇದ್ದೀನಿ, ನೋಡಿ, ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಇಲ್ಲೆಲ್ಲ 80 ಹೋಗ್ಬೋದು ಆರಾಮಾಗಿ, ಹೋಗ್ಬಾರ್ದು ಅಷ್ಟೇ. ನೋಡಿ, ಇದೆಲ್ಲ ನೋಡಿದ್ರಾ? ನೋಡಿ, ಈ ಥರ ಸಿಚುವೇಶನ್ ಎಲ್ಲ ಅವಾಯ್ಡ್ ಆಗುತ್ತೆ ಸ್ಲೋ ಅಲ್ಲಿದ್ದರೆ. ನನಗೆ ತುಂಬ ಖುಷಿ ಆಗ್ತಿದೆ. ಆಗ ಫುಟೇಜ್ ಡಿಲೀಟ್ ಆದರೂ ಬೇಜಾರಿಲ್ಲ. ನೋಡಿ, ನಿಮಗೆ ನಾನು ಲೈವ್ ಆಗಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಸ್ಟ್ರೈಟ್ ಹೈವೇಲಿ ಅದು ಆಗಲ್ಲ. ನಾನು ಆಗಲೇ ಸ್ಟ್ರೈಟ್ ಹೈವೇಲಿ ನಾನು ನಿಮಗೆ ತುಂಬ ವಿವರಣೆ ಕೊಡ್ಕೊಂಡು ಬಂದೆ, ನಾನು ತುಂಬ ಕಡೆ ನಿಲ್ಲಿಸ್ದೆ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ನೀವು ಹೊಟ್ಟೆ ತುಂಬ ಊಟ ಮಾಡಬಾರ್ದು. ಲಾಂಗ್ ರೈಡ್ ಹೊರಡೋತ್ತಿಗೆ ನೀವೇನು ಮಾಡಬೇಕು ಗೊತ್ತಾ, ಮನೆಯಿಂದ ಹೊರಡೋತ್ತಿಗೆ ಲೈಟಾಗಿ ಏನಾದ್ರು ಫುಡ್ ತೊಗೋಬೇಕು, ಲೈಟಾಗಿ. ಅಥವಾ ಏನು ಅಂತಂದರೆ, ನೀವು 5 ಚಪಾತಿ ತಿಂತೀರಾ, 2 ಚಪಾತಿ ತಿನ್ನಬೇಕು ಅವತ್ತು. ಆಮೇಲೆ ನೀವು ಹೋಯ್ತಾ ಏನು ಮಾಡಬೇಕಂದ್ರೆ, ನೀವು ಮಧ್ಯದಲ್ಲಿ ಸಿಕ್ಕಿದೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು. ನೀವು ಹಣ್ಣುಗಳನ್ನ ತಿನ್ನಬೇಕು, ಹಣ್ಣದು ಜ್ಯೂಸ್ ಕುಡಿಬೇಕು, ಎಳ್ನೀರು ಕುಡಿಬೇಕು, ಕಬ್ಬಿನ ಹಾಲು ಕುಡಿಬೇಕು. ಅದಕ್ಕೆ ಏನು ಅಂತಂದರೆ, ನಿಮಗೆ ಸುಸ್ತಾಗಲ್ಲ. ನೀವು ಜನರ ಜೊತೆ ಇಂಟರ್ಯಾಕ್ಟ್ ಮಾಡ್ತಾ ಇರ್ತೀರ, ನೀವು ಒಂದೇ ಚೇರಲ್ಲಿ ಕೂತ್ಕೊಂಡಿರಲ್ಲ. ಕೂತ್ಕೊಂಡು ಇಲ್ಲದೆ ಇರುವಾಗ ನೋಡಿ, ಕುಂಡಿ ನಂಬಾಗೋದೆಲ್ಲ, ಕುಂಡಿ ನೋವು ಬರೋದು, ಮೈಕೈ ನೋವು ಬರೋದು, ಅದೆಲ್ಲ ತಪ್ಪುತ್ತೆ. ನೋಡಿ, ಈ ಥರ ಸಿಚುವೇಶನ್ಸ್ ಎಲ್ಲ ಸ್ಲೋ ಇದ್ದರೆ ಅವಾಯ್ಡ್ ಆಗುತ್ತೆ. ವಿಷಯ ಇಷ್ಟೇ, ಲಿಟ್ರಲಿ ಸ್ಲೋ ಆಗಿರಿ ಅಷ್ಟೇ. ನೀವು ಎಲ್ಲರೂ ಲಾಂಗ್ ರೈಡ್ ಹೋಗೋತ್ತಿಗೆ ಫಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕಾ ಇಟ್ಕೊಳ್ಳಿ. ಈವನ್ ಎಮಿಷನ್ ಆಲ್ಸೋ. ಇನ್ಶೂರೆನ್ಸ್ ಅಂತೂ ನೀವು ಎಲ್ಲಿದ್ರೆ ಇಟ್ಕೊಳ್ಳೇಬೇಕು. ಆದರೆ ನಾನು ಹೇಳ್ತೀನಿ ಕೇಳಿ, ಎಮಿಷನ್ನು ಕೇಳ್ತಾರೆ. ನೀವು ಯಾವುದೇ ಒಂದು ಚೆಕ್ ಪೋಸ್ಟನ್ನು ನೀವು ಕ್ರಾಸ್ ಆಗಬೇಕು ಅಂದರೆ ಎಮಿಷನ್ ಕೇಳ್ತಾರೆ, ಬಿಡೋದೇ ಇಲ್ಲ ನಿಮಗೆ ಯಾವುದೇ ಕಾರಣಕ್ಕೂ. ನೋಡಿ, ಯಾವುದೇ ಕಾರಣಕ್ಕೂ ನೋಡಿ, ನಮ್ಮ ಸೈಡಲ್ಲೇ ನಾವಿರಬೇಕು. ಆಗ ನೋಡಿ, ನಿಮಗೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಎಂಥ ಸಿಚುವೇಶನ್ ಆದರೂ ಸಮೇತ. ನೋಡಿ, ಓಪನ್ ಇದೆ, ಹೋಗ್ಬೋದು, ಬಟ್ ನಾನು ಹೋಗಲ್ಲ. ನೋಡಿ, 46 ಇದೆ.
ಅರ್ಥ ಆಯ್ತಾ? ಈ ಥರ ನೀವು ನಿಲ್ಲಿಸ್ಕೊಂಡು ನಿಮ್ಮ ಒಂದು ಡಿಸಿಪ್ಲಿನ್ನ ನೀವು ಮೇಂಟೈನ್ ಮಾಡಿಕೊಂಡು ಬಂದಾಗ ಇದೆಯಲ್ಲ, ನಿಮಗೆ ಇನ್ನು ನೋಡಿ, ನಾನು ಇವಾಗ ನೋಡಿ ಯಾರು ನನ್ನ ಫ್ರೆಂಡ್ಸ್ ಮಂಗಳೂರು ಹೋಗೋಣ ಅಂತ ಹೇಳಿದ್ರೆ ನಾನು ಇವಾಗಲೇ ಹೊರಟೋಗ್ತೀನಿ. ನೋಡಿ ಈ ಥರ ಸಿಚುವೇಶನ್ನ ಅವಾಯ್ಡ್ ಮಾಡಬೇಕು ಯಾವತ್ತು. ನೋಡಿ ಅಲ್ಲೊಬ್ಬ ನೋಡಿ ಕಾರ್ ತೆಗ್ದ, ಆ್ಯಕ್ಚುಲಿ ಇವನು ಸ್ಪೀಡಾಗಿದ್ದ. ನೋಡಿ ಏನು ಅಂತಂದರೆ ಲಾಂಗ್ ರೈಡ್ ಈಸ್ ಆಲ್ ಅಬೌಟ್ ಸೇಫ್ಟಿ. ನೀವು ಸೇಫ್ಟಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀರಾ, ನಿಮ್ಮ ಒಂದು ಜರ್ನಿ ಅಷ್ಟೇ ಒಂದು ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನೀವು ರೈಡ್ ಹೋಗ್ತಾ ಇದ್ದೀರಾ, ನಿಮ್ಮ ಒಂದು ಹೆಲ್ಮೆಟ್ ಇರ್ಬೋದು, ಜಾಕೆಟ್ ಇರ್ಬೋದು, ಶೂ ಇರ್ಬೋದು, ಅದನ್ನ ರೆಸ್ಪೆಕ್ಟ್ ಮಾಡಿ ಚೆನ್ನಾಗಿ ಇಟ್ಕೊಳ್ಳಿ. ಅದನ್ನು ನೀವು ರೈಡಿಂಗ್ ಜಾಕೆಟೇ ಬೇಕು ಅಂತಿಲ್ಲ, ಒಳ್ಳೆ ಒಂದು ಜಾಕೆಟ್ ಹಾಕಿ, ಒಳ್ಳೆ ಹೆಲ್ಮೆಟ್ ಹಾಕಿ. ಮಾಮೂಲಿ ಅಂದರೆ ಅಟ್ಲೀಸ್ಟ್ ಒಂದು ಡೀಸೆಂಟ್ ಆಗಿರೋ ISI ಮಾರ್ಕ್ ಇರೋ ಒಂದು ಒಳ್ಳೆ ಹೆಲ್ಮೆಟ್ ಹಾಕಿ. ಅರ್ಥ ಆಯ್ತಾ? ಆಮೇಲೆ ಕಂಪಲ್ಸರಿಯಾಗಿ ಶೂ ಹಾಕಿ. ಆಮೇಲೆ ಅಭ್ಯಾಸ ಇರೋರು ಗ್ಲೌಸ್ ಹಾಕಿ. ಗ್ಲೌಸ್ ನಿಮಗೆ ಅಭ್ಯಾಸ ಇಲ್ವಾ, ಹಾಕಕ್ಕೆ ಹೋಗ್ಬಿಡಿ. ಗ್ಲೌಸನ್ನ ನೀವು ಯೂಸ್ಟು ಆಗಿ ಅಭ್ಯಾಸ ಮಾಡ್ಕೊಳ್ಳಿ, ಆಮೇಲೆ ಹಾಕಿ. ಅರ್ಥ ಆಯ್ತಾ? ಯಾಕೆಂತಂದರೆ ಗ್ಲೌಸನ್ನ ನೀವು ಸ್ಟಾರ್ಟಿಂಗ್ ಸಡನ್ನಾಗಿ ಹಾಕ್ಬಿಟ್ರೆ ಅದು ನೀವು ಕ್ಲಚ್ ಹಿಡಿಯೋಕ್ಕೆ ಹೋಗ್ಬಿಟ್ಟು ಅದು ಕ್ಲಚ್ ಸಿಗೋಲ್ಲ, ಜಾರ್ಕೊಂಡು ಹೋಗ್ಬಿಡ್ತದೆ. ಓಹೋ, ಯಾವುದೋ ಗಾಡಿ ಹಾಳಾಗ್ಬಿಟ್ಟಿದೆ. ಸೊ ಗೆಳೆಯರೆ, ತುಂಬ ಸ್ಟೋರಿಗಳಿತ್ತು ಹೇಳೋದು. ಏನು ಅಂತಂದರೆ ಫುಟೇಜ್ ಡಿಲೀಟ್ ಆಗೋಯ್ತು. ಸೊ ನಾನು ನಿಮಗೆ ಹೇಳ್ಕೊಡ್ಬೇಕಾಗಿದ್ದನ್ನು ನಾನು ತುಂಬ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಫಾಸ್ಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ. ಹಾಗೆ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆಯೇ ನಾನು ನಿಮಗೆ ನಂದು ಸ್ಕೂಲ್ ತೋರಿಸ್ತೀನಿ. ನೋಡಿ, ಇದೇ ನಮ್ಮ ಸ್ಕೂಲಿಗೆ ಹೋಗೋ ದಾರಿ. ಫುಲ್ ಕಾಡು ಮುಚ್ಚಿಬಿಟ್ಟಿದೆ ನೋಡಿ, ಅದೇ ನಮ್ಮ ಸ್ಕೂಲ್ ಇದ್ದಿದ್ದು. ಇಲ್ಲೇ ಇದು ಕಾಡು ಬ್ಯಾಕ್ ಸೈಡ್ ಇದೆ. ಬ್ಲಾಸಮ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಅಂತ. ಅಲ್ಲೇ ನಾನು LKG to 7th ಗಂಟೆ ಅಲ್ಲೇ ಮಾಡಿದ್ದಿದ್ದು, ಅಲ್ಲೇ ಆ್ಯಕ್ಚುಲಿ ಓದಿದ್ದಿದ್ದು. ಓ ಮೈ ಗಾಡ್, ಯಾರು ಕಾರ್ ಇಲ್ಲೇ ರೋಡಲ್ಲಿ ಹಾಕ್ಬಿಟ್ಟು ಹೋಗಿದಾರಲ್ಲಪ್ಪ. ವ್ಯೂ ಇಸ್ ಗುಡ್. ಇದು ನಮ್ಮ ಸ್ಕೂಲ್ ಗ್ರೌಂಡ್. ಇದು ಆ್ಯಕ್ಚುಲಿ ಈ ಗ್ರೌಂಡು ನಾವು ಓದ್ತಿರೋತ್ತಿಗೆ ಮಾಡಿದ್ದು. ಇದು ಬಂದು ಮಡಿಕೇರಿ ಸಿಟಿಯ ಒಂದು ವ್ಯೂ. ಸೊ ಗೆಳೆಯರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇಷ್ಟ ಆದರೆ ಶೇರ್, ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.